ದೇಶದ ಎಲ್ಲ ಮತದಾರ ಬಾಂಧವರಿಗೆ ಸಾಹಿತಿ JM ರಾಜಶೇಖರ್ ಮಾಡುವ ನಮಸ್ಕಾರಗಳು. ನಾವೀಗ ವೋಟ್ ಮಾಡೋ ಕಾಲ ಬಂದಿದೆ. ಯಾರಿಗೆ ವೋಟ್ ಮಾಡಬೇಕು? ಹಿಂದೆಲ್ಲ ವೋಟ್ ತಗೊಂಡವ್ರು ನಮಗೆ ಮಾಡಿದ್ದೇನು? ಗುಲಾಮಗಿರಿ. ನಾವಿನ್ನೂ ರಾಜಕೀಯ ಪಕ್ಷಗಳ ಗುಲಾಮರಾಗಿದ್ದೇವೆ ಹೊರತು ನಮ್ಮ ಪರವಾಗಿ ಧ್ವನಿ ಎತ್ತತಕ್ಕಂಥ ಒಬ್ಬ ಜನಪ್ರತಿನಿಧಿನೂ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆಯ್ಕೆಯಾಗಿ ಬರೋ ಪ್ರತಿಯೊಬ್ಬ ಜನನಾಯಕನೂ ಶ್ರೀಮಂತನಾಗ್ತದಾನೆ. ಅವ್ರ ಮನೆತನಗಳು ವಂಶಗಳೆಲ್ಲ ಕೋಟಿ 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 ಗಳಿಸಿಕೊಂಡು ಅವರು ಶ್ರೀಮಂತರಾಗ್ತಾನೇ ಇದ್ದಾರೆ. ಸರ್ಕಾರಿ ನೌಕರರೇ, ನೀವು ವಿಚಾರ ಮಾಡಿ, ನಿಮಗೆ ಕೊಡೋ ಪಗಾರ ಎಷ್ಟು? ಅವರು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ನೌಕರರ ಮಧ್ಯೆ ಇರುವಂಥ ವೇತನದ ವ್ಯತ್ಯಾಸ ಎಷ್ಟು? ಅವ್ರು ತಿನ್ನೋದಕ್ಕೆ, ರಾಜಕಾರಣಿಗಳು ತಿಂದು ತೇಗೋದಕ್ಕೆ, ಮಜಾ ಉಡಾಯಿಸೋದಕ್ಕೆ ಸರ್ಕಾರದಲ್ಲಿ ಹಣ ಇದೆ. ಸರ್ಕಾರಿ ನೌಕರರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತಂದರೆ ಬಿಡಿಗಾಸು ಕೊಡ್ತಾರೆ, ಬಿಡಿಗಾಸು. ಇದೆಲ್ಲ ಬೇಡ. ನೀವು ದಯವಿಟ್ಟು ಸರ್ಕಾರಿ ನೌಕರರಾಗಲಿ ಅಥವಾ ಶ್ರೀ ಸಾಮಾನ್ಯರಾಗಲಿ, ಯಾವುದೇ ಸಾರ್ವಜನಿಕರಾಗಲಿ, ಕೋಟಿಗಟ್ಟಲೆ ನಮಗೂ ಆದಾಯ ಬರಬೇಕು ಸರ್ಕಾರದಿಂದ. ಆದಾಯಗಾರರ ಜೈಲಿಗೆ ಹೋಗಬೇಕು, ಅಪರಾಧಿಗಳು ನಿಜವಾಗಿಯೂ ಜೈಲಿಗೆ ಹೋಗಬೇಕು. ರಾಜಕೀಯ ಪಕ್ಷಗಳಿಗೆ ಇವತ್ತಿನ ದಿವಸ ಜನರ ಮತವನ್ನು ಕೇಳೋದಕ್ಕೆ, ನಮಗೆ ವೋಟ್ ಹಾಕಿ ಅಂತ ಕೇಳುವಷ್ಟು ಯಾವ ಪಕ್ಷವೂ ಇವತ್ತು ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ. ಅವರು ಸಾವಿರಾರು ಕೋಟಿಗಳ ಒಡೆಯರಾಗಿದ್ದಾರೆ. ನಾವು ಬಿಡಿಗಾಸಿಗೆ 24 hours ದುಡಿಬೇಕು. ಸೇವೆ ಅಂತ ಸೇವೆ. ನಾವು ಮಾತ್ರ ಭಾರತಕ್ಕೆ ಸೇವೆ ಮಾಡಬೇಕು, ಇವರು ಸೇವ್ ಮಾಡಬೇಕು. ರಾಜಕಾರಣಿಗಳು ಶೇವ್ ಮಾಡ್ತಾ ಇದ್ದಾರೆ. ಶೇವ್. ನಾವು ಸೇವೆ ಮಾಡ್ತೀವಿ, ಪ್ರಾಮಾಣಿಕ ಸೇವೆ ಮಾಡ್ತೀವಿ. ಭ್ರಷ್ಟಾಚಾರವನ್ನು ವಿರುದ್ಧ ಹೋರಾಟ ಮಾಡ್ತೀವಿ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋ ನನ್ನಂಥವ್ರನ್ನ ಇವರು ಒಂದು ಕಾಲದಲ್ಲಿ ಅಮಾನತು ಮಾಡಿದ್ರು. ನೀವು ವಿಚಾರ ಮಾಡಿ, ಪ್ರಾಮಾಣಿಕರು ಬೇಕಾ, ಕಳ್ಳರು ಸುಳ್ಳರು ಬೇಕಾ, ಲೂಟಿಕೋರರು ಬೇಕಾ? ಇಲ್ಲಿ ಪ್ರಾಮಾಣಿಕ ವ್ಯಕ್ತಿ ನಮ್ಮವನಾಗಿರಬೇಕು. ಅವನು ನಮ್ಮನ್ನು ಪ್ರತಿನಿಧಿಸುವಂಥವನಾಗಬೇಕು. ರಾಷ್ಟ್ರೀಯ ಯಾವುದೇ ರಾಜಕೀಯ ಪಕ್ಷಗಳನ್ನು ನಂಬಬೇಡಿ, ದಯವಿಟ್ಟು ನಂಬಬೇಡಿ. ಅವರು ಕೋಟಿ ಮಾಡ್ಕೊಳ್ಳೋದು ನೋಡ್ತಾ ಇದ್ದಾರೆ ಹೊರತು ಯಾವ ದೇಶದ ಅಭಿವೃದ್ಧಿಗೋಸ್ಕರನೂ ಅವ್ರು ಕಷ್ಟಪಡ್ತಾಯಿಲ್ಲ, ಸರ್ವೀಸು ಮಾಡ್ತಾಯಿಲ್ಲ. ಇವತ್ತಿನ ದಿವಸ ನಾವು ಟೋಲ್ ಲೂಟಿ ನಡೀತಾ ಇದೆ, ನಮ್ಮ ಕಣ್ಣೆದುರಿಗೆ ನಡೀತಾ ಇದೆ. ಏನೂ ಮಾಡೋಕ್ಕಾಗ್ತಲ್ಲ. ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ತಾ ಇಲ್ಲ. 150 ಜನ ಕಾರ್ಮಿಕರ ಇರಬೇಕಾದಂಥ ಕೆಲಸಗಾರರು ಇರಬೇಕಾದಂಥ ಸ್ಥಳದಲ್ಲಿ 50-60 ಜನ ರಾತ್ರಿ ಪೂರ್ಣ ಕಗ್ಗತ್ತಲಲ್ಲಿ ಟೋಲ್ಗಳು ಹಣವನ್ನು ವಸೂಲು ಮಾಡಲಾಗ್ತಾಯಿದೆ. ಇಂಥ ಎಷ್ಟು ಬೇಕು ಸಮಸ್ಯೆಗಳು ಭಾರತ ದೇಶದಲ್ಲಿ, ಎಷ್ಟು ಸಮಸ್ಯೆಗಳಿದ್ದಾವೆ. ಇಂಥ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಒಬ್ಬ ನಾಯಕನೂ ನಮ್ಮ ದೇಶದಲ್ಲಿ ಇಲ್ಲ. ಅದಕ್ಕೋಸ್ಕರ ಈ ದೇಶಕ್ಕೆ ಬೇಕಾಗಿರೋದು ಪ್ರಜಾಪ್ರಭುತ್ವ ಅಲ್ಲ, ರಾಷ್ಟ್ರಪತಿ ಆಡಳಿತ ಬಂದರೆ ಬಹುಶಃ ಜನರ ಕನಸುಗಳು ಈಡೇರುವಂಥ ಸಾಧ್ಯತೆ ಹೆಚ್ಚು. ಈ ಪ್ರಜಾಪ್ರತಿನಿಧಿಗಳು ಏನಿದ್ದಾರೆ, ಇವ್ರಿಗೋಸ್ಕರನೇ ಲಕ್ಷಾಂತರ ಕೋಟ್ಯಾಂತರ ಲಕ್ಷ ಕೋಟಿಗಳು ಖರ್ಚಾಗ್ತಾ ಇದ್ದಾವೆ. ಇವ್ರ ವೈಯಕ್ತಿಕ ತೆವಲಿಗೋಸ್ಕರ, ಅವರ ತೀಟೆಯನ್ನು ತೀರಿಸೋದಕ್ಕೋಸ್ಕರ ಇವತ್ತಿನ ದಿವಸ ಸರ್ಕಾರದ ದುಡ್ಡು ಹೋಗ್ತಾ ಇದೆ. ರಾಷ್ಟ್ರಪತಿ ಆಡಳಿತ ಆದರೆ ರಾಷ್ಟ್ರಪತಿ ಮಾತ್ರ ಪಗಾರ ಹೋಗುತ್ತೆ. ಯಾವುದೇ ರಾಜಕೀಯ ಪಕ್ಷಗಳಿಗೂ ಆ ಸಮಸ್ಯೆ ಇರೋದಿಲ್ಲ, ಪ್ರಶ್ನೆ ಬರೋದಿಲ್ಲ. ಆ ಒಂದು ಆಡಳಿತಾತ್ಮಕವಾಗಿ ಗಟ್ಟಿತನ ಬರುತ್ತೆ. ನಮ್ಮ ದೇಶಕ್ಕೆ ಬೇಕಾಗಿರುವಂಥದ್ದು ಪ್ರಜಾಪ್ರಭುತ್ವ. ಅದರ ಹೆಸರು ಹೇಳಿಕೊಂಡು ನಡೆಯುವಂಥ ಲೂಟಿಕೋರರ ಒಂದು ಸಂತೆ ಅಲ್ಲ. ನಮಗೆ ಬೇಕಾಗಿರೋದು ರಾಷ್ಟ್ರಪತಿ ಆಡಳಿತ. ತಾವೆಲ್ಲರೂ ರಾಷ್ಟ್ರಪತಿ ಆಡಳಿತವನ್ನು ಬೆಂಬಲಿಸಿ ಹೋರಾಟ ಮಾಡ್ತೀರಿ ಅಂತ ನಾನು ಅಪೇಕ್ಷೆ ಪಡ್ತೇನೆ. ನಮಸ್ಕಾರ. ನೀವೇನಾದರೂ ನನ್ನ ಜೊತೆ ಮಾತಾಡಬೇಕು ಅನಿಸಿದರೆ 9448962082 ದಯವಿಟ್ಟು ಫೋನ್ ಮಾಡಿ. ನೀವು ಮಾತಾಡಿ, ಒಂದು ದೇಶ ಕಟ್ಟೋ ಕೆಲಸವನ್ನು ಮಾಡೋಣ.